ನಾನು ಮಂತ್ರಿ ಆಗಲಿ ಬಿಡಲಿ, ನನ್ನ ಲಕ್ಷ್ಯ ಅಭಿವೃದ್ಧಿ ಕಡೆ. ಶಾಸಕ ಪಿಎಂ ಅಶೋಕ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ತಾಲೂಕಾ ಆಡಳಿತ ಮತ್ತು ಕನ್ನಡ ಪರ ಸಂಘಟನೆ ಆಯೋಜಿಸಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ನಾಡಬಂಧುಗಳಿಗೆ ರಾಜ್ಯೋತ್ಸವ ಶುಭ ಕೋರಿ ಶಾಸಕ ಅಶೋಕ್ ಪಟ್ಟಣ ಮಾತನಾಡಿದರು. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡದ ಉಳಿವಿಗಾಗಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದೇನೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಒಂದು ವೇಳೆ ನಾನು ಮಂತ್ರಿ ಆದರೂ ಸರಿ, ಆಗದೇ ಇದ್ದರೂ ಸರಿ, ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತೇನೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹೊರಗಿನ ದೊಡ್ಡ ಪ್ರಭಾವಿ ವ್ಯಕ್ತಿಯ ಕೈವಾಡದಿಂದ ಕೋಟ್ಯಾಂತರ ರೂಪಾಯಿ ಹೊಳೆ ಹರಿಸಿದ್ದರು. ಆದರೆ ನಾನು, ಮಲ್ಲಣ್ಣ ಯಾದವಾಡ ಸೇರಿಕೊಂಡು ಹಣದ ಬಲ ನಡೆಯಲ್ಲ, ಜನದ ಬಲದ ಮುಂದೆ ಯಾವುದು ನಡೆಯಲ್ಲ ಎಂದು ತೋರಿಸಿದ್ದೇವೆ. ಮುಂದೆಯೂ ಕೂಡ ಒಂದಾಗಿ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಲ್ಲಣ್ಣ ಯಾದವಾಡ, ಕರ್ನಾಟಕ ಏಕೀಕರಣದ ನಂತರ ಕನ್ನಡದ ನೆಲ, ಸಂಸ್ಕೃತಿ, ಭಾಷೆ, ಕನ್ನಡವನ್ನು ಉಳಿಸಿಕೊಳ್ಳಲು ಕರ್ನಾಟಕವು ದೇಶದಲ್ಲಿಯೇ ಒಂದು ಅತ್ಯುತ್ತಮ ರಾಜ್ಯವಾಗಿದೆ. ನಮ್ಮ ಕ್ಷೇತ್ರದಿಂದ RS ಪಾಟೀಲ್ ನಂತರ ಈವರೆಗೂ ಯಾರೂ ಮಂತ್ರಿಯಾಗಿಲ್ಲ. ಆದ್ದರಿಂದ ನಮ್ಮ ಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ. ಮೊನ್ನೆ ನಡೆದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಗೆಲುವು ಸಾಧಿಸಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಲು ಶಾಸಕ ಅಶೋಕ್ ಪಟ್ಟಣ ಅವರು ಕಾರಣ. ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ನಾವೆಲ್ಲ ಒಂದಾಗಿ, ಒಗ್ಗಟ್ಟಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಮ್ಮ ರಾಮದುರ್ಗದ ಇತಿಹಾಸವನ್ನ ಪ್ರತಿ ಮನೆಗೆ ತಲುಪಿಸುವ ಕಾರ್ಯ ಮಾಡುತ್ತೇವೆ. ಯಾರಾದರೂ ನಮ್ಮ ಕನ್ನಡಕ್ಕೆ ಅವಮಾನಿಸಿದರೆ, ಕನ್ನಡಿಗರ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಕೆಲಸ ಮಾಡುವವರಿಗೆ ತಕ್ಕ ಶಾಸ್ತಿ ಮಾಡುತ್ತೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ನಾನು ಎಚ್ಚರಿಸುತ್ತಿದ್ದೇನೆ. ಮತ್ತು ನಾವೆಲ್ಲ ರಾಜಕಾರಣಿಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಗಳಲ್ಲಿ ಕೈಜೋಡಿಸಿ ನಮ್ಮ ಕನ್ನಡ ನೆಲ, ಜಲ, ಭಾಷೆಯ ರಕ್ಷಣೆಗೆ ಕಟಿಬದ್ಧರಾಗಿರುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ವಿಜಯಕುಮಾರ್, ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಗೋಳ ರಾಠೋಡ್, ಡಿವೈಎಸ್ಪಿ ಚಿದಂಬರ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಲ್ಲಣ್ಣ ಯಾದವಾಡ್, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎ ಮುದಕವಿ, ಕಾಂಗ್ರೆಸ್ ಮುಖಂಡ ಪ್ರದೀಪ್ ಪಟ್ಟಣ, ಜಹೂರ್ ಹಾಜಿ, ಮಹಿಳೆಯರು, ಯುವಕರು, ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು, ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು. ಶುಭಾಶಯಕ್ಕೆ ನಾನು ಇಚ್ಛೆ ಕೊಡ್ತೀನಿ. ನಾವೆಲ್ಲ ಕನ್ನಡ ಭಾಷೆಗೋಸ್ಕರ ಹೋರಾಡಿ ಮುಂದೆ ಬರುವಂತ ದಿನದೂ ಕೂಡ ಇನ್ನ ಹೋರಾಟ ಜಾಸ್ತಿ ಮಾಡಿ ಕನ್ನಡ ಉಳಿವಿಗೆ ತಾವೆಲ್ಲ ಶ್ರಮಿಸ್ತೀರಿ ಅಂತ ನಂಬಿದ್ದೀನಿ. ಮತ್ತು ಮನೋಣ್ಣವರು ಹೇಳಿದಂಗೆ ಆ ಭಾಷೆನ ನೆರವೇರಿಸಲು ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡಿದೀವಿ, ಈಗಾಗಲೇ ಮಾಡ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ನಿಮ್ಮೆಲ್ಲ ಸಹಕಾರದಿಂದ ಮಂತ್ರಿ ಆದರೂ ಸರಿ, ಆಗದೆ ಆದರೂ ಸರಿ, ಅಭಿವೃದ್ಧಿ ಕಡೆ ಗಮನ ಕೊಡೋಣ. ಕೈವಾಡಗಳು, ಹೊರಗಿನ ಬಹಳ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಹಣದ ಸುರಿಮಣೆ ಹೊಲಿಸಿದ್ರು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಾರಿಸಿದ್ರು. ಆದ್ರೂ ಕೂಡ ನಾನು ಮಲ್ಲಣ್ಣವರು ಒಂದಾಗಿ ಹಣದ ಎದುರಿಗೆ, ನಮ್ಮ ಜನರ ಬಲದ ಎದುರಿಗೆ ನಿಮ್ಮ ಹಣ ನಡೆಯಲ್ಲ ಅಂತ ಹೇಳಿ ತೋರಿಸ್ಕೊಂಡಿದ್ವಿ. ಮುಂದೆ ಕೂಡ ನಾವು ಒಂದಾಗಿ ಹೋರಾಡ್ತೀವಿ ಅಂತ ಹೇಳಿ ಈ ಸಭೆ ಮುಖಾಂತರ ತಿಳಿಸ್ತಾ ಇದ್ದೀನಿ. ಕರ್ನಾಟಕ ಅಂದ್ರೆ ಇಡೀ ದೇಶದ ಭವ್ಯವಾಗಿರ್ತಕ್ಕಂಥ ಸೌಂದರ್ಯವನ್ನ ರೂಪಿಸಿರ್ತಕ್ಕಂಥ ಒಂದು ಕ್ಷೇತ್ರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕನ್ನಡದ ನೆಲ, ಕನ್ನಡದ ಭಾಷೆ, ಕನ್ನಡದ ಸಂಸ್ಕೃತಿ, ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ಏಕೀಕರಣ ಆದ ನಂತರ ಕರ್ನಾಟಕ ದೇಶದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ರಾಜ್ಯವನ್ನು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದೆ. ಇವತ್ತು ಕರ್ನಾಟಕ ಏಕೀಕರಣ ಆದ ನಂತರ ನಾವು ಇವತ್ತು ದಿವಸ ಕರ್ನಾಟಕ ಗಣ ಸರ್ಕಾರಕ್ಕೆ ವಿನಂತಿಯಿಂದ ಹೃದಯಪೂರ್ವಕವಾಗಿ ಕೇಳ್ಬೋದಿತ್ತೆ, ಮುಖ್ಯಮಂತ್ರಿಗಳಾಗಿರ್ಬೋದು, ಆದಿಯಾಗಿ ನಾಳೆ ಮಂತ್ರಿಮಂಡಲ ರಚನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ RS ಪಾಟೀಲ್ ನಂತರ ಯಾರೂ ಮಂತ್ರಿಗಳಾಗಿಲ್ಲ ಇವತ್ತಿನವರೆಗೂ. ನಮ್ಮ ಕ್ಷೇತ್ರಕ್ಕೆ ಬೇರೆ ಏನೋ ಅವಕಾಶ ಮಾಡಿ ಕೊಡೋದು ಬೇಕಾಗಿಲ್ಲ. ಅಶೋಕಣ್ಣ ಪಟ್ಟಣದವ್ರನ್ನ ಮಂತ್ರಿ ಮಾಡಿದ್ರೆ ಬಹಳ ಯೋಗ್ಯ ಅಂತ ನಾನು ಇವತ್ತಿನ ಕರ್ನಾಟಕದ ಗಣ ಸರ್ಕಾರಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ಯಾಕಂದ್ರೆ ನಾ ಇವತ್ತಿನ ಕ್ಷೇತ್ರ ಇದ್ದೀವಿ, ನಂಜುಂಡಪ್ಪ ಆಯೋಗದ ವರದಿ ಒಳಗೆ ಹಿಂದುಳಿದ ತಾಲೂಕು ಅಂತ ನಾವು ಘೋಷಣೆ ಮಾಡಿದಾಗೆಲ್ಲ ಇವತ್ತು ಘೋಷಣೆ ಮಾತ್ರ ಅದು ಸರ್ಕಾರದ ಆಧೀನದಲ್ಲಿದೆ. ಅದರ ಪೂರ್ವಕವಾಗಿ ಇವತ್ತಿನ ದಿವಸ ಅದನ್ನ ಅನುಕರಣೆ ಮಾಡಿರ್ತಕ್ಕಂಥ ಯಾವ ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ. ಅದಕ್ಕೆ ನಮಗೆ ರಾಮದುರ್ಗಕ್ಕೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಿದ್ರೆ ಬಹಳ ಯೋಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮೊನ್ನೆ ನಡೆದಿರ್ತಕ್ಕಂಥ DCC ಬ್ಯಾಂಕ್ ಚುನಾವಣೆಯಲ್ಲಿ ನಾವೆಲ್ಲರೂ ಜಿದ್ದಾಜಿದ್ದೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ
ಅವತ್ತು ನಾವು DCC ಬ್ಯಾಂಕಿನ ಸದಸ್ಯನಾಗಲಿಕ್ಕೆ ಅಶೋಕಣ್ಣ ಪಟ್ಟಣದವರು ಕಾರಣ ಅಂತ ನಾನು ಹೇಳಿ ಒಂದೇ ಕೈ ಕೊಡಿದ್ರೆ ಚಪ್ಪಾಳೆ ಆಗೋದಿಲ್ಲ, ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಆಗ್ತದ. ಇದರ ಸಂದೇಶವನ್ನ ಜಿಲ್ಲೆಗೆ ಕೊಟ್ಟಿದ್ದೀವಿ, ರಾಜ್ಯಕ್ಕೂ ಕೊಟ್ಟಿದ್ದೀವಿ. ಮುಂದೆ ನಾವು ಬರ್ತಕ್ಕಂಥ ತೀರ್ಮಾನಗಳಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರಾಮದುರ್ಗದ ಇತಿಹಾಸವನ್ನ ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿಸುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡ್ತೇವೆ ಅನ್ನೋ ಸಂದೇಶವನ್ನು ಕೊಡುವ ಜೊತೆಗೆ ಬರ್ತಿರ್ತಕ್ಕಂಥ ಎಲ್ಲ ತೀರ್ಮಾನಗಳು ಕರ್ನಾಟಕ ಏಕೀಕರಣ ಆದ ನಂತರ ರಾಮದುರ್ಗಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸಹಾಯ ಸೌಲಭ್ಯಗಳನ್ನ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನ ತೆಗೆದುಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಕಟಿಬದ್ಧರಾಗೋಣ ಅಂತ ಮಾತನ್ನು ಹೇಳುವುದು.